ಮಂಡ್ಯದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದು, ಇಂದು ಮಂಡ್ಯದಲ್ಲಿ ಪೊಲೀಸ್ ಇಲಾಖೆಯನ್ನ ಪರಿಶೀಲನೆ ಮಾಡಲು ನಾನು ಆಗಮಿಸಿದ್ದೇನೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಇಲ್ಲವಾ? ಎಲ್ಲ ಜಿಲ್ಲೆಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನನ್ನ ಜವಾಬ್ದಾರಿ. ಅದಕ್ಕಾಗಿ ನಾನು ಎಲ್ಲ ಜಿಲ್ಲೆಗೂ ಭೇಟಿ ನೀಡ್ತಾ ಇದ್ದೀನಿ. ಹಾಗಾಗಿ ಈಗ ಆಯಾ ಜಿಲ್ಲೆಯಲ್ಲಿ ಪೊಲೀಸರಿಗೆ ಸೂಕ್ತ ಸಲಹೆಯನ್ನ ಕೂಡ ನೀಡುತ್ತಿದ್ದೇನೆ. ಇಂದು ಮಂಡ್ಯದಲ್ಲಿ ಪೊಲೀಸರ ಸಭೆ ಕೂಡ ನಡೆಯಲಿದೆ. ಜನರು ರಾಜ್ಯದಲ್ಲಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಚುನಾವಣೆಗೂ ಮುನ್ನ ಜನರಿಗೆ ಪ್ರಣಾಳಿಕೆಯನ್ನ ನೀಡುವುದು ನಮ್ಮ ಕರ್ತವ್ಯ ಎಂದು ಈ ಒಂದು ಹೇಳಿಕೆಯ ಮಾತನ್ನ ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಮಾಧ್ಯಮ ಸ್ನೇಹಿತರಿಗೆ ಬಹಳ ದಿವಸದ ನಂತರ ತಮ್ಮನ್ನ ಭೇಟಿ ಆಗ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಸ್ವಾಗತ ಮಾಡ್ತೇನೆ. ಈ ಮಾಧ್ಯಮ ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಗಂಗಾಧರ್ ಅವರಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರವಿ ಗಾಣಿಗ ಅವರಿದ್ದಾರೆ ಮತ್ತು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಕನ್ಯಾಕುಮಾರಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಕೌನ್ಸಿಲರ್ ಎಲ್ಲರೂ ಕೂಡ ಈ ಮಾಧ್ಯಮಗೋಷ್ಠಿಯಲ್ಲಿದ್ದಾರೆ. ನಾನು ಬಂದಿರತಕ್ಕಂಥ ಉದ್ದೇಶ ಪೊಲೀಸ್ ಇಲಾಖೆಯ ಪರಿಶೀಲನೆಯನ್ನು ಮಾಡೋದಕ್ಕೆ ಬಂದಿದ್ದೇನೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ವಿಶೇಷವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತೇಳಿ ನಮ್ಮ ಉದ್ದೇಶ ಏನಿದೆ, ನಮ್ಮ ಮ್ಯಾಂಡೇಟ್ ಏನಿದೆ, ಅದನ್ನ ಸಮರ್ಪಕವಾಗಿ ಮಾಡ್ತಾ ಇದ್ದಾರಾ ಇಲ್ಲ ಅಂತ ಹೇಳಿ ಪ್ರತಿ ಜಿಲ್ಲೆಗೂ ಕೂಡ ನಾನು ಭೇಟಿ ಕೊಡ್ತೇನೆ. ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಪರಿಶೀಲನೆಯನ್ನು ಮಾಡಿ ಅವರಿಗೆ ಏನೆಲ್ಲ ಸೂಚನೆಗಳು ಕೊಡಬೇಕು, ಕಾನೂನು ಸುವ್ಯವಸ್ಥೆಯನ್ನು ಮಾಡೋದಕ್ಕೆ ಏನೆಲ್ಲ ಕ್ರಮ ತಗೋಬೇಕು, ನಮ್ಮ ಉದ್ದೇಶಗಳು ಏನೆಲ್ಲ ಸರ್ಕಾರದ ಉದ್ದೇಶಗಳಿದ್ದಾವೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂಥ ನಿರ್ದೇಶನಗಳನ್ನು ಕೊಡೋದಕ್ಕೆ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಸಚಿವರು ಜಿಲ್ಲೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಭೇಟಿ ಕೊಡಬೇಕು ಅಂತ ಹೇಳಿ ನಮ್ಮ ಸೂಚನೆಗಳೇನಿದ್ದಾವೆ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸೂಚನೆಗಳು, ಅದರ ಅಡಿಯಲ್ಲಿ ನಮಗೆ ಬನ್ನಿ ಬಾಬು ಚೇರ್ ಕೊಡ್ರಿ. ಅವರು ನಮ್ಮೆಲ್ಲರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಸೂಚನೆ ಅನ್ವಯ ಇವತ್ತು ನಾನು ಅಧ್ಯಕ್ಷನಿದ್ದಾಗಲೂ ಕೂಡ ಇದೇ ಸೂಚನೆಯನ್ನ ನಮ್ಮ ಸರ್ಕಾರ ಇದ್ದಾಗ ಮಂತ್ರಿಗಳಿಗೆ ಕೊಟ್ಟಿದ್ದೆ. ಅದೇ ಪ್ರಕಾರ ಇವತ್ತು ನಮ್ಮೆಲ್ಲರಿಗೂ ಸೂಚನೆಯನ್ನ ಅಧ್ಯಕ್ಷರು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಿದ್ದೇನೆ. ರಾಜ್ಯದಲ್ಲಿ ಏನು 23ರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, 136 ಸೀಟ್ಗಳನ್ನ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ನಾವು ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ
ರಾಜ್ಯದ ಜನತೆಗೆ ಭರವಸೆಯನ್ನು ಕೊಟ್ಟಿದ್ದು, ಒಂದು ಒಳ್ಳೆಯ ಪ್ರಣಾಳಿಕೆಯನ್ನು ಕೊಟ್ಟಿದ್ದು. ಆ ಪ್ರಣಾಳಿಕೆಯಲ್ಲಿ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಮತ್ತು ಜನಸಮುದಾಯಕ್ಕೆ ಬಡತನ ನಿರ್ಮೂಲನೆಯಿಂದ ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯದಿಂದ ಹಿಡಿದು ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಹೇಳಿದರು. ಆ ಪ್ರಣಾಳಿಕೆಯ ಬರೆಯುವಂತ ಅಧಿಕಾರ ಅಥವಾ ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ದು. ಪ್ರಣಾಳಿಕೆಯನ್ನ ತಯಾರು ಮಾಡುವಂತ ಜವಾಬ್ದಾರಿ ನನಗೆ ಕೊಟ್ಟಿದ್ರು. ಆ ಪ್ರಣಾಳಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇವೆ. ನಾವು ಬಡತನ ನಿರ್ಮೂಲನೆ ಮಾಡ್ತೇವೆ ಅಂತ ಹೇಳಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು. ಬಹಳಷ್ಟು ಜನ ಆ ಗ್ಯಾರಂಟಿಗಳು ಮೇಲ್ನೋಟಕ್ಕಷ್ಟೇ, ಭರವಸೆಗಷ್ಟೇ, ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಕಾರಣ ಅಷ್ಟೊಂದು ಹಣ ಖರ್ಚು ಮಾಡೋದಕ್ಕಾಗುತ್ತಾ ಇವ್ರ ಕಡೆ? ಆ ಭರವಸೆಗಳನ್ನ ಈಡೇರಿಸೋದಕ್ಕೆ ವಿಫಲ ಆಗೋದಿಲ್ಲ ಅನ್ನುವಂತ ಅಭಿಪ್ರಾಯ ಇತ್ತು. ಆದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಆ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದೇವೆ. ಅದರಲ್ಲಿ ಹಣವನ್ನ ಬಜೆಟ್ ನಲ್ಲಿ ಅಲೋಕೇಶನ್ ಮಾಡಿದ್ವಿ. ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಬಜೆಟ್ ನಲ್ಲಿ ಆ 5 ಗ್ಯಾರಂಟಿಗೆ ಹಣವನ್ನ ಕೊಟ್ಟಿದ್ದೇವೆ. ಇವತ್ತು ಬಡವರಿಗೆ ಅನುಕೂಲ ಆಗಿದೆ. ಒಬ್ಬ ಹೆಣ್ಣುಮಗಳು ತನ್ನ ಆ 2,000 ರೂಪಾಯಿ ಕೊಡ್ತಕ್ಕಂಥ ಹಣವನ್ನ ಉಳಿಸ್ಕೊಂಡು ತನ್ನ ಮಕ್ಕಳಿಗೆ ಕಂಪ್ಯೂಟರ್ ತೆಗೆದುಕೊಟ್ಟಿರ್ತಕ್ಕಂಥ ಉದಾಹರಣೆ ಇರ್ಬೋದು. ವಾಷಿಂಗ್ ಮಿಷಿನ್ ತಗೊಳ್ಳುವಂತ ಅವಕಾಶ ಅವರಿಗೆ ಬಂದಿರ್ಬೋದು, ಅಥವಾ ಅವರಿಗೆ ಮನೆಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನ ಆ ಹಣವನ್ನ ಉಪಯೋಗಿಸ್ಕೊಳ್ಬಹುದು. ಇವತ್ತು ನಾವು ಹೆಣ್ಣು ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯವನ್ನ ಕೊಡುವಂತ ರೀತಿಯಲ್ಲಿ, ಆರ್ಥಿಕ ಶಕ್ತಿಯನ್ನ ಕೊಡುವಂತ ರೀತಿಯಲ್ಲಿ ನಾವು ಅವರಿಗೆ ಜಾತಿ, ಧರ್ಮ, ಭಾಷೆ ಅಥವಾ ಪಕ್ಷ ಇವು ಯಾವುದನ್ನು ನೋಡದೆ ಅವ್ರಿಗೆ ಕೊಡ್ತಾ ಇದ್ದೀವಿ. ಬರೇ ಕಾಂಗ್ರೆಸ್ನವ್ರಿಗೆ ಕೊಡ್ತಾ ಇಲ್ಲ. ನಾವು ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಆ ಹೆಣ್ಣು ಮಕ್ಕಳು ಆರ್ಥಿಕ ಶಕ್ತಿ ಪಡ್ಕೋಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಕೊಟ್ಟಿದ್ದೀವಿ. ಇದೇ ರೀತಿ ನಾವು ಅನ್ನಭಾಗ್ಯ ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಬಂದು 5 ಕೆಜಿ ಇದ್ದದ್ದನ್ನ 10 ಕೆಜಿ ಕೊಡ್ತೇವೆ ಅಂತ ಹೇಳಿದ್ದು. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ. ಆದರೂ ಕೂಡ ಅದಕ್ಕೆ ಹಣ ಕೊಟ್ಟು ಈಗ ಅಕ್ಕಿಯನ್ನು ಕೊಡುವಂತ ರೀತಿಯಲ್ಲಿ ಈಗ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಆದ್ರಿಂದ ಈ ವರ್ಷದ ಬಜೆಟ್ ನಲ್ಲಿ ಕೂಡ 51,000 ಕೋಟಿ ರೂಪಾಯಿಗಳನ್ನ ನಾವು ಬಜೆಟ್ ನಲ್ಲಿ ಇಟ್ಟಿದ್ದೇವೆ. ನಾವೇನು ಮಾತು ಕೊಟ್ಟಿದ್ದೋ ಆ ಮಾತಿನಂತೆ ನಡ್ಕೊಂಡಿದ್ದೇವೆ. ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನ, ಅದು ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಅಥವಾ ಜನತಾ ದಳ ಆಗ್ಬೋದು, ಅವ್ರು ಮಾಡಿದ್ದಾರೆ ಇದ್ರ ಬಗ್ಗೆ. ಆದ್ರೆ ಈಗ ಅವರಿಗೆ ಅರ್ಥ ಆಗಿದೆ, ಇದು ನಮ್ಮ ಟೀಕೆ ಏನು ಆಗದೇ ಇಲ್ಲ, ಕಾಂಗ್ರೆಸ್ನವ್ರು ಗಟ್ಟಿಯಾಗಿ ನಿಂತಿದ್ದಾರೆ, ಅವ್ರ ಮಾತಿನಂತೆ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಈಗ ಅರ್ಥ ಆಗಿದೆ. ಜೊತೆಗೆ ಮೊನ್ನೆ ತಾನೇ ತಮಗೆ ಗೊತ್ತಿದ್ದಾಗೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಕೊಟ್ಟರು. ಈ 25-26ರ ಬಜೆಟ್ ನಲ್ಲಿ ಇಡೀ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಸಮತೋಲನವಾದ ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಒಂದು ಬ್ಯಾಲೆನ್ಸ್ಡ್ ಬಜೆಟ್, ಎಲ್ಲಾ ಸಮುದಾಯಗಳಿಗೆ, ಎಲ್ಲ ಕ್ಷೇತ್ರಗಳಿಗೆ ಅಭಿವೃದ್ಧಿ ಆಗುವಂತ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆ ಬಜೆಟ್ ಕೊಟ್ಟ ಮೇಲೆ ಇವತ್ತು ರಾಜ್ಯಕ್ಕೆ ಬಂಡವಾಳ ಹೂಡಿಕೆ ಬರಬೇಕಲ್ಲ. ಬಂಡವಾಳ ಹೂಡಿಕೆ
ಇವತ್ತು ಇಡೀ ದೇಶದಲ್ಲಿ ನಮಗೆ 2ನೇ ಸ್ಥಾನ 3ನೇ ಸ್ಥಾನದಲ್ಲಿದ್ದೇವೆ. ಮಹಾರಾಷ್ಟ್ರ ಬಿಟ್ರೆ, ಗುಜರಾತ್ ಬಿಟ್ರೆ, ಕರ್ನಾಟಕ ಇವತ್ತು ಬಂಡವಾಳ ಹೂಡಿಕೆಯಲ್ಲಿ ರಾಷ್ಟ್ರದ ಗಮನವನ್ನ ಸೆಳೆದಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಆರ್ಥಿಕ ವ್ಯವಹಾರ ಎಷ್ಟರ ಮಟ್ಟಿಗಿದೆ ಅಂದ್ರೆ ಇಡೀ ದೇಶದಲ್ಲಿ GSTಯನ್ನ 2ನೇ ಸ್ಥಾನದಲ್ಲಿದ್ದೇವೆ. GST ಕಟ್ಟೋದ್ರಲ್ಲಿ ಒಂದು ರಾಜ್ಯ ಯಾವ್ದಾದ್ರೂ ಒಂದು ಅಳತೆಗೋಲು ಇರ್ಬೇಕಲ್ಲ. ಒಂದು ರಾಜ್ಯದ ಆರ್ಥಿಕ ಅಳತೆಗೋಲು ಯಾವುದರಿಂದ ಕಾಣಿಸುತ್ತೆ ಅಂದ್ರೆ ನಾವು ಕಟ್ಟತಕ್ಕಂಥ GSTಯಿಂದ ಅಥವಾ ರಾಜ್ಯಕ್ಕೆ ಬರ್ತಕ್ಕಂಥ ಬಂಡವಾಳದಿಂದ ಗೊತ್ತಾಗುತ್ತೆ. ಈ 2 ಪ್ಯಾರಾಮೀಟರ್ಸ್ ನಮಗೆ ರಾಷ್ಟ್ರದಲ್ಲಿ 1, 2, 3ನೇ ಸ್ಥಾನದಲ್ಲಿ ನಾವು ಇದ್ದೇವೆ ಎಂದಾಗ ಈ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಿದೆ ಅಂತ ಹೇಳಿ ಅದರ ಇಂಡಿಕೇಶನ್ಸ್. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅಥವಾ ಜನತಾ ದಳದವ್ರಿಗೆ ಏನಾಗಿದೆ ಅಂದ್ರೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಇಷ್ಟು ಚೆನ್ನಾಗಿ ಆಡಳಿತ ಕೊಡ್ತಾ ಇದ್ದಾರೆ, ಆದ್ರಿಂದ ನಾವು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ಇವತ್ತು ಅವರು ಜನ ಆಕ್ರೋಶ ಯಾತ್ರೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಜನಾಕ್ರೋಶ ಯಾತ್ರೆ. ಯಾರು ಆಕ್ರೋಶ ಮಾಡಬೇಕು? ಜನ ಮಾಡ್ಬೇಕಲ್ವಾ? ಜನ ಮಾಡ್ತಾ ಇಲ್ಲ. ಜನ ಬಹಳ ಸಂತೋಷವಾಗಿದ್ದಾರೆ. ಹೌದಪ್ಪ, ನಮಗೆ ಫ್ರೀ ಬಸ್ ಸಿಕ್ತು, ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ನಾಗ ಓಡಾಡ್ತಾರೆ, ಎಲ್ಲ ದೇವ್ರ ದರ್ಶನ ಮಾಡ್ತಾರೆ, ಎಲ್ಲ ನೆಂಟರ ಮನೆಗೆ ಹೋಗ್ತಾರೆ, ತವ್ರ ಮನೆಗೆ ಹೋಗ್ತಾರೆ, ಓಡಾಡ್ಕೊಂಡು ಬರ್ತಾರೆ. 2,000 ರೂಪಾಯಿ ಅವರಿಗೆ ಫ್ರೀಯಾಗಿ ಸಿಗ್ತಾ ಇದೆ. ಅದರ ವಿದ್ಯುತ್ ಶಕ್ತಿ 200 ಯೂನಿಟ್ ಒಳಗಡೆ ಇದ್ರೆ ಅವ್ರಿಗೆ ಫ್ರೀಯಾಗಿ ವಿದ್ಯುತ್ ಶಕ್ತಿ ಸಿಗ್ತಾ ಇದೆ, ಅಕ್ಕಿ ಸಿಗ್ತಾ ಇದೆ. ನಮ್ಮ ಯುವಕರಿಗೆ ಉದ್ಯೋಗ, ಯುವ ನಿಧಿ ಅಂತೇಳಿ ಉದ್ಯೋಗದ ಭರವಸೆಯನ್ನು ಕೊಡೋದಕ್ಕೆ ಹೊರಟಿದೆ. ಇದೆಲ್ಲ ನೋಡಿದ್ರೆ ಅವರಿಗೆ ಯಾರು ಆಕ್ರೋಶ ಮಾಡೋರು? ಯಾರು? ಇವರೇ ಆಕ್ರೋಶ ಮಾಡೋದು. ಇದು ಬಿಜೆಪಿ ಆಕ್ರೋಶ, ಜನಾಕ್ರೋಶ ಅಲ್ಲ ಇದು. ಆದ್ರಿಂದ ನಾವು ಕಾಂಗ್ರೆಸ್ ಪಕ್ಷ ರಾಜ್ಯದ ಜನತೆಗೆ ಏನ್ ಭರವಸೆ ಕೊಟ್ಟಿದ್ದೇವೆ ಅದನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಯಾವ ಯೋಜನೆ ನಿಲ್ಲಿಸಿದ್ದೇವೆ ನಾವು? ನೀರಾವರಿ ಯೋಜನೆ ಯಾವ್ದಾದ್ರು ನಿಂತಿದ್ಯಾ? ಅಥವಾ ಯಾವ್ದಾದ್ರು ರಸ್ತೆ ಕೆಲಸಗಳ ಕಾಮಗಾರಿಗಳು ನಿಂತಿದ್ದಾವ? ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಆಪಾದನೆ ಮಾಡಬೇಕು ಅವರಿಗೆ ಅಂತ ಹೇಳಿ ಈಗ ಅವರಿಗೆ ವಿಧಿ ಇಲ್ಲ. ಆ ವಿಧಿ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಈ ಜನಾಕ್ರೋಶ ಯಾತ್ರೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಬಹುಶಃ ಜನ ಗಮನಿಸ್ತಾರೆ. ಜನ ಏನು ಸುಮ್ಮನೆ ಇರೋದಿಲ್ಲ. ಅವ್ರು ಮಾತನಾಡದೇ ಇರ್ಬೋದು, ರಿಯಾಕ್ಟ್ ಮಾಡದೇ ಇರ್ಬೋದು, ಆದರೆ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಆಡಳಿತ ಮತ್ತು ಆ ಸದೃಢತೆ ಎಲ್ಲಿವರೆಗಿದೆ ಅನ್ನೋದನ್ನ ಗಮನಿಸ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ರವಿ ಧಾನಿಗಾರ್ ಇರ್ಬೋದು, ಬಾಬು ಅವರು ಇರ್ಬೋದು, ನಮ್ಮ ಎಲ್ಲ ಮುಖಂಡರುಗಳು ಅವರವರ ಕ್ಷೇತ್ರದಲ್ಲಿ ಅಷ್ಟೇ ಇಲ್ಲ, ಇಡೀ ಜಿಲ್ಲೆಯಲ್ಲಿ ಇವತ್ತು ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಮೊನ್ನೆ ತಾನೇ ಚುನಾವಣೆ ಆಯ್ತು, ಬೈ ಎಲೆಕ್ಷನ್ಸ್ ಆಯ್ತು. ಒಂದು ವೇಳೆ ಜನ ಆಕ್ರೋಶದಿಂದ ಇದ್ದಿದ್ರೆ ಅಥವಾ ಜನ ಸಮಾಧಾನದಿಂದ ಇಲ್ದಿದ್ರೆ ನಮ್ಮನ್ನ ತಿರಸ್ಕಾರ ಮಾಡ್ಬೋದಿತ್ತಲ್ಲ. 3 ಕ್ಷೇತ್ರದಲ್ಲಿ ನಮ್ಮನ್ನ ಆರಿಸಿದೆ. ಯಾವ ಕ್ಷೇತ್ರದಲ್ಲಿ? ಹಾವೇರಿಯಲ್ಲಿ ನಮ್ಮ ಸಿಗ್ಗಾಂವ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗನನ್ನೇ ಸೋಲಿಸಿದ್ದಾರೆ. ಇಲ್ಲಿ ನಮಗೆ ಚನ್ನಪಟ್ಟಣದಲ್ಲಿ ಏನು ಹೈಫೈ ಚುನಾವಣೆ ಗೆದ್ದಾಗೋಗಿತ್ತು. ಅರ್ಜಿ ಹಾಕಿದ ತಕ್ಷಣ ಅವ್ರ ಹಾಲೆ ಗೆದ್ದೋಗಿದ್ರು. ಇವತ್ತು ಯಾವ ಪರಿಸ್ಥಿತಿ ಬಂತು? ಜನ ಒಂದು ವೇಳೆ ತಿರಸ್ಕಾರ ಮಾಡೋದಾಗಿದ್ರೆ ಅವತ್ತೇ ನಮ್ಮನ್ನು ತಿರಸ್ಕಾರ ಮಾಡಿದ್ರು. ಆಕ್ರೋಶ ಮಾಡೋದಿದ್ರೆ ಆಕ್ರೋಶ ತಿರಸ್ಕಾರದ ಮೂಲಕ ತೋರಿಸ್ಬಿಡೋರು. ಆದ್ರಿಂದ ನಮ್ಮನ್ನ, ನಮ್ಮ ಆಡಳಿತವನ್ನ, ನಮ್ಮ ಏನು ಭರವಸೆಯನ್ನು ಕೊಟ್ಟಿದ್ದು ಅದನ್ನೆಲ್ಲ ಒಪ್ಪಿದ್ದಾರೆ ಅಂತ ಹೇಳಿ ಇದು ಒಂದು ಇಂಡಿಕೇಶನ್ ಅಂತ ನಾನು ಭಾವಿಸ್ಕೊಳ್ತೇನೆ. ನಿಮ್ದೇನಾರ ಪ್ರಶ್ನೆ ಇದ್ರೆ ಕೇಳ್ಬೋದು.
ನೋಡಿ, ಇದು ಒಂದು ವಿಪರ್ಯಾಸ. ಇದು ಸಮ್ ಸಾರ್ಟ್ ಆಫ್ ಎ ಜೋಕ್ ಇಟ್ ಈಸ್. ಇವತ್ತು ನಮ್ಮ ಮೇಲೆ ನೀವು ಬೆಲೆ ಏರಿಕೆ ಮಾಡಿದ್ರಿ ಅಂತ ಹೇಳಿದ್ರು, ಹೌದಾ? ಬೆಲೆ ಏರಿಕೆ ಯಾವ ಕಾರಣಕ್ಕಾಯಿತು? ಕೇಂದ್ರದ ಆಡಳಿತದಲ್ಲಿ ಟ್ಯಾಕ್ಸೇಷನ್ ಜಾಸ್ತಿ ಆದದ್ರಿಂದ, ಅವರ ಟ್ಯಾಕ್ಸ್ ಸ್ಟ್ರಕ್ಚರ್ ಜಾಸ್ತಿ ಆದದ್ರಿಂದ ಇಡೀ ದೇಶದಲ್ಲಿ ಜಾಸ್ತಿ ಆಯಿತು. ಆಯ್ತಪ್ಪ, ನಾವು ಮಾಡಿಬಿಟ್ಟು ನಮ್ಮ ಮೇಲೆ ಅಪಾದನೆ ಮಾಡಿದ್ದೀರಿ, ಸಂತೋಷ. ನೀವ್ಯಾಕೆ ಟ್ಯಾಕ್ಸ್ ಇದನ್ನ ಪೆಟ್ರೋಲ್ ಜಾಸ್ತಿ ಮಾಡಿದ್ರಿ? ನೀವ್ಯಾಕೆ ಗ್ಯಾಸ್ ಜಾಸ್ತಿ ಮಾಡಿದ್ರಿ? ಒಂದು ಸಿಲಿಂಡರ್ಗೆ 50 ರೂಪಾಯಿ ಜಾಸ್ತಿ ಮಾಡ್ತಿರಲ್ಲ, ಬೆಲೆ ಜಾಸ್ತಿ ಅಲ್ವಾ? 2 ರೂಪಾಯಿ ಚಾರ್ಜ್ ಪೆಟ್ರೋಲ್ ಡೀಸೆಲ್ ಮಾಡ್ತಿರಲ್ಲ, ಜಾಸ್ತಿ ಅಲ್ವಾ? ಅದು ಇವ್ರಿಗೆ ಗೊತ್ತೇ ಇಲ್ಲ. ನಮ್ಮ ರಾಜ್ಯದ ಬಿಜೆಪಿ ಘಟಕಕ್ಕೆ, ಜನತಾದಳದ ಘಟಕಕ್ಕೆ ಗೊತ್ತೇ ಇಲ್ಲ ಅವರು ಕೇಂದ್ರದವರು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತೇಳಿ. ಇವರಿಲ್ಲಿ ಬೆಲೆ ಏರಿಕೆ ಮೇಲೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾರೆ, ಕೇಂದ್ರ ಸರ್ಕಾರ ಬೆಲೆ ಜಾಸ್ತಿ ಮಾಡುತ್ತೆ. ಎಂತ ವಿಪರ್ಯಾಸ ಇದು ಅಲ್ವಾ? ಅಲ್ಲ ಬಿಟ್ಟು ಇಲ್ಲಿ ಎದ್ದು ಕಾಣಿಸ್ತಾ ಇದೆಯಲ್ಲ, ಆ ಬಿರುಕು ಕಾಣಿಸ್ತಾ ಇದೆ ಅಲ್ವಾ? ನಿಮಗೆ ಕಾಣಿಸ್ತಾ ಇಲ್ವಾ ಪತ್ರಿಕೆಗೆ? ಅಲ್ಲ ರೀ, ನಮಗೆ ಕಾಣಿಸ್ತಾ ಇದೆ, ಮಾಧ್ಯಮದವ್ರಿಗೆ ಕಂಡಿಲ್ವಾ? ಮಾಧ್ಯಮದವ್ರಿಗೆ ಕಂಡಿಲ್ವೇನು ಸ್ವಾಮಿ? ಅದನ್ನ ಬರೀರಿ, ಬಿರುಕು ಅಂತ ಬರೀರಿ. ಅಲ್ಲ, ಬಿರುಕು ಅಂತ ಬರಿಬೇಕಲ್ವಾ? ನೀವು ಬರ್ದೇ ಇಲ್ಲ, ನೀವು ಬರೀ ನಮ್ಮನ್ ಕೇಳ್ತಾ ಇದ್ದೀರಾ. ಬರೀರಿ, ನೀವು ಜೋರಾಗಿ ಬರೀರಿ. ಅಲ್ಲಪ್ಪ, ನೀವ್ ಯಾಕೆ ಸಮರ್ಥನೆ ಮಾಡ್ಕೋತೀರಾ? ಮಾಧ್ಯಮದವ್ರು ಯಾಕ್ರಿ ಸಮರ್ಥನೆ ಮಾಡಿ? ನೀವು ನ್ಯೂಟ್ರಲ್ ಅಲ್ವೇನಪ್ಪ? ಇದ್ದಿದ್ದಂಗೆ ಬರೆಯೋರಲ್ವ ನೀವು? ಆ ಇದ್ದಿದ್ದಂಗೆ ಬರೆಯೋದೇ ಇಲ್ಲ. ಈಗ ಯಾರು ನಮಗೆ ಅನ್ನಿಸ್ತಾ ಇದೆ, ಅದಕ್ಕೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದಿರಿ, 50 ರೂಪಾಯಿ ಇದು ಗ್ಯಾಸ್ ಜಾಸ್ತಿ ಮಾಡಿದಿರಿ. ನಮಗನ್ಸಲ್ಲ, ಯಾಕೆಂದ್ರೆ ನಾವು ಸಮರ್ಥನೆ ಮಾಡ್ಕೊಂಡಿದ್ದೇವೆ. ನಮಗೆ ದುಡ್ಡು ಕೊಟ್ಟಿಲ್ಲ ಅವರು. ನಮಗೇನ್ ಮಾಡಿದ್ದಾರೆ? ಬಡ್ಜೆಟ್ನಲ್ಲಿ 5,300 ಕೋಟಿ ನಾವು ಸ್ಪೆಷಲ್ ಗ್ರಾಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಭದ್ರಾ ಪ್ರಾಜೆಕ್ಟಿಗೆ ಕೊಟ್ರ? ಒಂದು ಪೈಸಾ ಕೊಡ್ಲಿಲ್ಲ. 20,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ನಾವು GST ಟ್ಯಾಕ್ಸ್ ಕೊಟ್ಟಿದ್ದೇವೆ. ನಮಗೆ ಎಷ್ಟು ಕೊಟ್ಟವ್ರೆ? 3-4 ಸಾವಿರ ಕೋಟಿ ಕೊಟ್ಟವ್ರೆ. ನಮಗೆ ಕೊಡ್ಬೇಕಾದದ್ದು ನಾವೇನು ಅವ್ರನ್ನ ಎಲ್ಲ ವಾಪಸ್ ಕೊಟ್ಬಿಡಿ ಅಂತ ಕೇಳಲ್ಲ. ಅದಕ್ಕೊಂದು ಫಾರ್ಮುಲಾ ಮಾಡ್ಕೊಂಡಿದ್ದಾರೆ ಅವರು. ಕೇಂದ್ರ ಸರ್ಕಾರ ಯಾವುದೇ ಆಡಳಿತ ಇದ್ರು ಅದಕ್ಕೊಂದು ಫಾರ್ಮುಲಾ ಇದೆ. ಪ್ಲಾನಿಂಗ್ ಕಮಿಷನ್ ಅವ್ರು ಮಾತಾಡ್ತಾರೆ. ಈಗ ಅವರು ನೀತಿ ಆಯೋಗ ಅಂತ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ನಮಗೆ ಬರ್ಬೇಕಲ್ವಾ? ನಮಗೆ ಕೊಡದೇ ಇದ್ದು, ನಮಗೆ ಗ್ರಾಂಟ್ ಅನ್ನ ಸಮರ್ಪಕವಾಗಿ ನಮ್ಮ ರಾಜ್ಯಕ್ಕೆ ಬರಬೇಕಾದನ್ನ ಬಾಡದೇ ಇದ್ರೆ ನಾವು ಒಂದಿಷ್ಟು ಹಣವನ್ನ ವಸೂಲಿ ಮಾಡಲೇಬೇಕಲ್ವಾ? ನಮಗೆ ಈಗ ನೋಡ್ರಿ, 12,000 ಕೋಟಿ ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ. ಕಳೆದ ವರ್ಷನೂ ಕೊಡ್ಲಿಲ್ಲ, ಈ ವರ್ಷನೂ ಕೊಡ್ಲಿಲ್ಲ. 3,000 ಕೋಟಿ 4,000 ಕೋಟಿ ಹಿಂಗೆ ಒಂದು ಕಳೆಪುರಿ ವ್ಯಾಪಾರ ಮಾಡ್ತಾರೆ ಅವರು. ಯಾರು ಕೇಳ್ತಾ ಇಲ್ಲ? ಅಲ್ಲಪ್ಪ, ಅವ್ರಿಗೆ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ಇಷ್ಟೊಂದು ಜನ MP ಗಳು ಗೆದ್ದಿದ್ದೀವಿ ಅಂತಾರಲ್ಲ, ಅವ್ರು ಕೇಳಬೇಕು. ನಾವು ಇಲ್ಲಿಂದ ಹೋಗಿ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ರೀ. ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ನಾವು ಮುಖ್ಯಮಂತ್ರಿಗಳು, ನಾವೆಲ್ಲ ಸಚಿವರು, ನಮ್ಮ ವರ್ಕರ್ಸು, ನಮ್ಮೆಲ್ಲರೂ ಹೋಗಿ ಡೆಲ್ಲಿನಲ್ಲಿ ನಮಗೆ ಟ್ಯಾಕ್ಸ್ ದುಡ್ಡು ಕೊಡಿ ಅಂತ ಪ್ರತಿಭಟನೆ ಮಾಡಿದ್ವಿ, ಫಸ್ಟ್ ಟೈಮ್. ಆದರೂ ಅವ್ರು ಎಚ್ಚೆತ್ಕೊಂಡಿಲ್ಲ ಅಲ್ವಾ? ಮುಖ್ಯಮಂತ್ರಿಗಳು ಕೊಡ್ಬೇಕಲ್ವಾ ನಮಗೆ, ಇವರು ಪ್ರಧಾನಮಂತ್ರಿಗಳು. ಬರೇ ಏನಿಲ್ಲ, ಮಾರ್ಜಿನಲಿ ಒಂದಿಷ್ಟು ಹಣ ಸಂಗ್ರಹಣೆ ಮಾಡೋದಕ್ಕೆ ಮಾಡಿದ್ದೇವೆ. ಅದಕ್ಕೆ ನಾವು ಈಗ 51,000 ಗ್ಯಾರಂಟಿ, 51,000 ಕೋಟಿ ಕೊಟ್ಟಿದ್ದೀವಪ್ಪ. ಅದೇ ನಾವು ಇಟ್ಕೊಂತೀವ? ಜನಕ್ಕೆ ವಾಪಸ್ ಕೊಟ್ಟಿದ್ದೀವಲ್ರಿ. ಇನ್ನೇ ನಿಮ್ಮಿಂದ ಕೊಡಕ್, ನಿಮ್ ಜೇಬಿಂದ ತರ್ತೀರ ನೀವು? ಅಲ್ಲಪ್ಪ, ಎಲ್ಲಿಂದ ಟ್ಯಾಕ್ಸ್ ಬರಬೇಕು ಸರ್ಕಾರಕ್ಕೆ ಹೇಳಿ. ಜನಗಳು ತೆರಿಗೆ ಹಾಕುವಂಥದ್ದು ಇವತ್ತಿನ ಹೊಸದಲ್ಲ. ಯಾವುದೇ ಕಾಲದಿಂದಲೂ ತೆರಿಗೆ ಹಾಕೊಂಡೇ ಬಂದಿದ್ದಾರಲ್ವಾ ಜನ ಸಮುದಾಯದ ಮೇಲೆ. ಕಂದಾಯ ಅಂದ್ರೇನು? ಅದನ್ನ ನಾವು ಇವತ್ತು ಒಂದಿಷ್ಟು ಮಾರ್ಜಿನಲ್ಲಿ ಇನ್ಕ್ರೀಸ್ ಮಾಡಿದ್ದೇವೆ ಅಷ್ಟೇ. ಬೇರೆ ಕ್ವಶನ್ಗೆ ಹೋಗಿ. ಗೋ ಟು ದ ನೆಕ್ಸ್ಟ್ ಕ್ವಶನ್. ಐಸೆ ಸುಮ್ಮನೆ 15 ಎಷ್ಟು ಸರಿ ಕೇಳ್ತೀರಾ? ಯಾವುದು?
ದಲಿತರ ಹಣ ದಲಿತರಿಗೆ ಮಾಡೋದು. ನಿಮಗೆ ಅರ್ಥನೇ ಆಗೋದಿಲ್ಲ. ಫೈನಾನ್ಸ್ ಅರ್ಥ ಆಗುತ್ತಾ ನಿಮಗೆ? ಆರ್ಥಿಕ ಗೊತ್ತಾಗುತ್ತೇನ್ರಿ? 51,000 ಕೋಟಿ ನಾವು ಏನು ಗ್ಯಾರಂಟಿ ಖರ್ಚು ಮಾಡಿದ್ದೇವೆ ಅದನ್ನ ಟ್ಯಾಕ್ಸ್ ಇಲ್ದೇನೆ ಖರ್ಚು ಮಾಡಿದ್ದೇವಲ್ವಾ? ಹಿಂದಿನ ವರ್ಷ ಮಾಡಿರ್ಲಿಲ್ವಾ? ಟ್ಯಾಕ್ಸ್ ಹಾಕಿದ್ವಾ? ಈ ವರ್ಷ ಅದನ್ನ ಮಾರ್ಜಿನಲಿ ಇನ್ಕ್ರೀಸ್ ಮಾಡಿದ್ದೀವಿ. ಬೇರೆ ಬೇರೆ ಕಾರಣಕ್ಕೆ, ಯಾವ ಕಾರಣ, ಒಂದು ಮೇಜರ್ ಕಾರಣ ನಿಮಗೆ ಕೊಟ್ಟೆ, ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲಪ್ಪ ನಮಗೆ, ಅದಕ್ಕಾಗಿ ನಾವು ರಾಜ್ಯದ ಜನತೆಗೆ ನಾವು ಮೋಸ ಮಾಡೋಕ್ಕಾಗೋದಿಲ್ಲ, ಕಾರ್ಯಕ್ರಮ ನಿಲ್ಸಕ್ಕಾಗೋದಿಲ್ಲ, ಅದಕ್ಕಾಗಿ ಒಂದಿಷ್ಟು ಮಾರ್ಜಿನಲಿ ಟ್ಯಾಕ್ಸೇಷನ್. ಈಗ ವರ್ಷದ ಬಡ್ಜೆಟ್ನಲ್ಲಿ ಅದಕ್ಕೆ ಹೇಳಿದ್ದು ನಿಮಗೆ ಫೈನಾನ್ಸ್ ಅರ್ಥ ಆಗಲಿಲ್ಲ ಅಂತ. 15% ಇನ್ಕ್ರೀಸ್ ಈ ವರ್ಷದಿಂದ ಇನ್ನೊಂದು ವರ್ಷದ ಬಡ್ಜೆಟ್ಗೆ 15% ಇನ್ಕ್ರೀಸ್ ಮಾಡೋದಕ್ಕೆ ಫೈನಾನ್ಷಿಯಲ್ ಪಾರ್ಲೆನ್ಸ್ ಅಲ್ಲಿ ಅಲೋಡ್ ಇದೆ, ಗೊತ್ತಾಯ್ತಾ? ಅದಕ್ಕೆ ಈಗ 3,71,000 ಕೋಟಿ ಬಡ್ಜೆಟ್ ಇತ್ತು ಕಳೆದ ವರ್ಷ. 3,71,000 ಕೋಟಿ ಬಡ್ಜೆಟ್ ಇತ್ತು ಕಳೆದ ವರ್ಷ. ಈ ವರ್ಷ 4,09,000 ಕೋಟಿ ಬಡ್ಜೆಟ್ ಅನ್ನ ಮಾಡಿದೆ. ಅಂದ್ರೆ ಎಷ್ಟು ಇನ್ಕ್ರೀಸ್ ಆಯ್ತು? ಎಷ್ಟು ಇನ್ಕ್ರೀಸ್ ಆಯ್ತು? 15% ಆಯ್ತಲ್ವಾ? ಅದು ಅಲೋಡ್ ಇದೆ, ಅದನ್ನ ಹೇಳಲ್ಲ ನೀವು. ನಾವು ಜಾಸ್ತಿ ಮಾಡಿದೀವಲ್ಲ ಬಡ್ಜೆಟ್, ಅದನ್ನು ಹೇಳಿ ಅಲ್ಲ. ಹಾ, ಅದನ್ನ ಈಗಾಗಲೇ ನಾವು ನ್ಯಾಷನಲ್ ಹೈವೇನವರಿಗೆ, ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ತಿಳಿಸಿದ್ದೇವೆ. ಬೆಂಗಳೂರು ಮೈಸೂರು ರಸ್ತೆ ಚೆನ್ನಾಗಾಯ್ತಲ್ವಾ? 2 ತಿಂಗಳಲ್ಲಿ ಸುಮಾರು 59 ಜನ ಸತ್ರು. ಯಾರು ತಪ್ಪಿಂದ ಸತ್ರು? ಈಗ ನೀವು ಹೇಳಿದ್ರಲ್ಲ, ಹೈವೇ ಅಥಾರಿಟಿಯಿಂದ ರಸ್ತೆಗಳನ್ನು ಸರಿಯಾಗಿ ಮಾಡದೆ, ಸೈನ್ ಬೋರ್ಡ್ಗಳು ಹಾಕದೆ, ಆಮೇಲೆ ಅಲ್ಲಿಗೆ ಏನೇನು ಕ್ರಮ ತಗೋಬೇಕು ಅದೆಲ್ಲ ಹಾಕದೇನೆ, ರೆಗ್ಯುಲೇಟ್ ಮಾಡದೆ ಅದನ್ನೆಲ್ಲ ಓಪನ್ ಮಾಡಿಬಿಟ್ರು. ಓಪನ್ ಮಾಡಿದ ತಕ್ಷಣ ರಸ್ತೆ ಚೆನ್ನಾಗಿದೆ ಅಂತ ನಮ್ಮ ಹುಡುಗರೆಲ್ಲ ಬರ್ರಂತ ಹೋಗಕ್ಕೆ ಹೋದ್ರು. 59 ಜನ ಸಾವು 2 ತಿಂಗಳಲ್ಲಿ. ಅದಾದ ಮೇಲೆ ನಾವು ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆಯವರು ಕರೆಕ್ಷನ್ಸ್ ಮಾಡಬೇಕು ಅಂತೇಳಿ ದಾರಿ ಉದ್ದಕ್ಕೂ ಸೈನ್ ಬೋರ್ಡ್ಗಳನ್ನ ಹಾಕಿಸಿ, ಕ್ಯಾಮ್ರಾಗಳನ್ನು ಹಾಕಿ, ಸ್ಪೀಡ್ ಲಿಮಿಟ್ ಮಾಡಿಸಿ ಎಲ್ಲ ಮಾಡಿದ ಮೇಲೆ ಈಗ ಸಾವು ಕಡಿಮೆ ಆಗಿದೆ, ಆಲ್ಮೋಸ್ಟ್ ನಿಲ್. ಅದು ಅವ್ರು ಮಾಡಿದ ತಪ್ಪು. ಅದಕ್ಕೆ ನಾವೀಗ ಅವರಿಗೆ ತಿಳಿಸಿದ್ದೇವೆ, ನ್ಯಾಷನಲ್ ಹೈವೇ ಮಾಡುವಾಗ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆಯ ಜೊತೆಯಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ. ನಂಗೆ ಗೊತ್ತಿಲ್ಲ, ಅದು ನಾನು ಗಮನಿಸಿಲ್ಲ. ಅವ್ರು ಬಂದಾಗ ಕೇಳಿ. ಆನ್ಲೈನ್ ಬೆಟ್ಟಿಂಗು, ಆನ್ಲೈನ್ ಗ್ಯಾಂಬ್ಲಿಂಗಿಗೆ ನಿನ್ನೆ ತಾನೇ ಒಂದು ಸಭೆಯನ್ನು ಮಾಡಿದ್ದೇನೆ ನನ್ನ ಅಧ್ಯಕ್ಷತೆಯಲ್ಲಿ. IT ಮಿನಿಸ್ಟ್ರು, ನಾನು ಮತ್ತು ಯಾರು ನಡೆಸ್ತಾರೆ ದಿ ಇಂಡಸ್ಟ್ರಿ, ಆನ್ಲೈನ್ ಗ್ಯಾಂಬ್ಲಿಂಗ್ ನಡೆಸೋರು, ಬೆಟ್ಟಿಂಗ್ ನಡೆಸೋರು, ಅವ್ರನ್ನೆಲ್ಲ ಕರೆದಿದ್ವಿ ನಿನ್ನೆ ಎಲ್ಲ. ಅವರು ರೆಗ್ಯುಲೇಟ್ ಮಾಡೋದಕ್ಕೆ ಇಲ್ಲಿವರೆಗೂ ಇಲ್ಲ, ಅದಕ್ಕೆ ಅವರು ಒಪ್ಪಿದ್ದಾರೆ. ನಾವು ರೆಗ್ಯುಲೇಟ್ ಮಾಡಿ, ನಮಗೆ ಲೈಸೆನ್ಸ್ ಕೊಟ್ಟು ನಿಮ್ಮ ಕಾನೂನು ಏನಿದೆ ಆ ಪ್ರಕಾರ ನೀವು ರೆಗ್ಯುಲೇಟ್ ಮಾಡಿ ಅಂತ ನಿನ್ನೆ ಒಪ್ಪಿದ್ದಾರೆ. ಅದಕ್ಕೆ 20 ದಿವಸ, 1 ತಿಂಗಳು ಸಮಯ ಕೊಟ್ಟಿದ್ದೇನೆ. ಅದಕ್ಕೆ ಹೊಸ ಕಾನೂನನ್ನು ತರ್ತೇವೆ. ಹೊಸ ಕಾನೂನನ್ನು ಡ್ರಾಫ್ಟ್ ಮಾಡೋದಕ್ಕೆ 1 ತಿಂಗಳು ಸಮಯ ಕೊಟ್ಟಿದ್ದು, ಒಂದು ಸಮಿತಿ ಮಾಡಿದ್ದೇನೆ.